ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ಸಿಂಪಲ್ ಆದಂತಹ ಒಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದೀನಿ ವಿತ್ ಬೀಡ್ ಯೂಸ್ ಮಾಡಿ ಮಾಡುವಂಥದ್ದು. ಇದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. 2 ಸಲ ಬಟ್ಟೆಗೆ ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಏನಂತೀವಿ ಅದು ಮಾಡ್ಕೊಂಡ್ಮೇಲೆ ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಈ ರೀತಿಯಾದಂಥ ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ನೀವು ಯಾವ ರೀತಿ ಬೇಕಾದರೂ ಬೀಡ್ನ ಯೂಸ್ ಮಾಡ್ಕೊಳ್ಬೋದು, ಯಾವ ಡಿಸೈನ್ ಬೇಕಾದರೂ ಬೀಡ್ನ ಯೂಸ್ ಮಾಡ್ಬೋದು. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಮಾಡ್ಕೊಳ್ತೇವೆ. ನಾನು ಬೇಕಿದಲ್ಲಿ 3 ಚೈನ್ ಕೂಡ ಮಾಡ್ಕೊಳ್ಬೋದು. 3 ಚೈನ್ ಮಾಡ್ಕೊಂಡು ಸ್ವಲ್ಪ ಆರ್ಚ್ ವಿಡ್ತ್ ಒಂಚೂರು ಕಡಿಮೆ ಬರುತ್ತೆ ಅಷ್ಟೇ. ಹಾಗೆ 4 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ರೀತಿಯಾಗಿ 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕೊಂಡು ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತೇನೆ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ನೋಡಿ, ಬಟ್ಟೆಗೆ ಲಾಕ್ ಆದ್ಮೇಲೆ 3 ಚೈನ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಮಾಡ್ಕೋಬೇಕು. ಅದಾದ ನಂತರ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ಲಾಕ್ ಮಾಡ್ಕೋಬೇಕು. ಅಂದಾಜಿಗೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ನಮ್ಗೆ ಆರ್ಚ್ ರೀತಿ ಬರಬೇಕು. ಹಾಗಾಗಿ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಳೋದು, ಮೀಡಿಯಂ ಸೈಜ್ ಬೀಡ್ ಏನಿರುತ್ತೆ ಅದನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. ನಮ್ಗಿಲ್ಲಿ 4 ಚೈನ್ ಹಾಕೊಳ್ತಾ ಇರೋದೊಂದು ಕುಚ್ಚು ಕಟ್ಲಿಕ್ಕೋಸ್ಕರ. ಮತ್ತೆ ಈಗ 3 ಚೈನ್ ಹಾಕೊಳ್ಳೋದು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. 4 ಚೈನ್ ಹಾಕೊಳ್ಳೋದು ಕುಚ್ಚು ಕಟ್ಟೋದಕ್ಕೆ ನಾವಿಲ್ಲಿ ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ತೀವಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಆ ಆರ್ಚ್ಗೆ ನಾವು ಕುಚ್ಚು ಕಟ್ಕೊಳ್ತೀವಿ. ಆರ್ಚದ ಅಕ್ಕಪಕ್ಕದಲ್ಲಿ ಒಂದೊಂದು ಬೀಡ್ ಬರುತ್ತೆ ಅಷ್ಟೇ. ಈ ರೀತಿಯಾಗಿ 3 ಚೈನು ಒಂದು ಬೀಡು, 3 ಚೈನ್ ಬೀಡ್ ಲಾಕ್ ಆದ್ಮೇಲೆ 3 ಚೈನ್ ಹಾಕಿದ್ಮೇಲೆ 5 ಚೈನ್ ಅಷ್ಟು ಗ್ಯಾಪಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ಆರ್ಚ್ ಬರಬೇಕು. ಆರ್ಚ್ ಅಕ್ಕಪಕ್ಕ 4 ಚೈನು, 2 ಆರ್ಚ್ಗಳ ಮಧ್ಯೆ ಒಂದೊಂದು ಮೀಡಿಯಂ ಸೈಜ್ ಬೀಡ್ ಮಾಡಿದ್ದೀನಿ. ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಒಂದು ಬಟ್ಟೆಗೆ ಸಿಂಗಲ್ ಕ್ರೋಶಾ ಮಾಡಿ 2 ರಿಂದ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ದಾರನ ಒಂಚೂರು ಮೇಲೆ ಎಳ್ಕೊಳ್ಬೇಕು. ಎಳ್ಕೊಂಡು 2 ಸ್ಮಾಲ್ ಸೈಜ್ ಬೀಡು, ಅದಾದ ನಂತರ ಮಧ್ಯದಲ್ಲಿ ಒಂದು ಲೀಫ್ ಬೀಡು, ಅದಾದ ನಂತರ ಮತ್ತೆ 2 ಸ್ಮಾಲ್ ಸೈಜ್ ಬೀಡು. ಈ ರೀತಿಯಾಗಿ ಬೀಡ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಲೀಫ್ ಬೀಡ್ ಇಲ್ಲ ಅಂತ ಇದ್ದಲ್ಲಿ ನಾರ್ಮಲ್ ರೌಂಡ್ ಬೀಡನ್ನೇ 4 ಬೀಡ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ನಾವು ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು ದಾರನ. ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ದಾರನ ಜರುಗಿಸ್ಕೊಳ್ಬೇಕು. ಪಕ್ಕದಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಪಕ್ಕನೇ ಬರಬೇಕು ಆ ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಆ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ಕೊಂಡು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ 3 ಚೈನ್ ಇರುತ್ತಲ್ಲ ಆ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದ್ರೆ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಇನ್ನೊಂದ್ 2 ದಾರ ಒಂದ್ ಮಾಡ್ಬೇಕು. ಇದನ್ನ ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ಈ ತರ
ಈ ಬೀಡ್ಗಿಂತ ಮುಂಚೆ ನಾವು 3 ಚೈನ್ ಹಾಕೊಂಡಿರ್ತೀವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಗ್ಯಾಪ್ ಅಲ್ಲಿ 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. 7 ಡಬಲ್ ಕ್ರೋಶೆ ಕರೆಕ್ಟ್ ಆಗಿ ಇಡ್ಸುತ್ತೆ. ಜಾಸ್ತಿನೂ ಮಾಡ್ಕೊಳ್ಬೇಡಿ, ಕಡಿಮೆನೂ ಮಾಡ್ಕೊಳ್ಬೇಡಿ, ಕರೆಕ್ಟ್ ಆಗಿ ಬರುತ್ತೆ. 7 ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಈ ರೀತಿ 7 ಡಬಲ್ ಕ್ರೋಶೆ ಫಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಲೆಂತ್ ಇವನ್ ಆಗಿ ಬರ್ಬೇಕು. ನಾನು ಯಾವಾಗ್ಲೂ ಹೇಳೋ ರೀತಿ, ಈಗ ಇಲ್ಲಿ 7 ಕಂಬ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಬೀಡ್ ಆದ್ಮೇಲೆ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಬೀಡ್ ಆದ್ಮೇಲೆ ಇರೋ ಗ್ಯಾಪ್ಗೆ ಮತ್ತೆ 7 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಅಲ್ಲಿ ಬೀಡ್ ಮುಂದೆ ಗ್ಯಾಪ್ ಕಾಣಿಸತ್ತಲ್ಲ ಅಲ್ಲಿ ನಾವು ಕುಚ್ಚು ಕಟ್ಕೊಳ್ತೀವಿ, ಹಾಗಾಗಿ ಅಲ್ಲಿ 2 ಚೈನ್ ಹಾಕಿರೋದು. ಸ್ಟಾರ್ಟಿಂಗ್ ಆ 3 ಚೈನ್ ಅಲ್ಲಿ 7 ಕಂಬ, ಅದಾದ್ಮೇಲೆ 2 ಚೈನ್, ನೆಕ್ಸ್ಟ್ ಬೀಡ್ ಆದ್ಮೇಲೆ 3 ಚೈನ್ ಇದೆಯಲ್ಲ ಆ ಗ್ಯಾಪ್ ಅಲ್ಲಿ 7 ಕಂಬಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೆಂಟ್ರಲ್ಲಿ ಬೀಡ್ ಬರುತ್ತೆ, ಆ ಕಡೆ ಈ ಕಡೆ 7 ಕಂಬ. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿತೀನಿ. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಳ್ಬೇಕು, ಮತ್ತೆ 2 ಸ್ಮಾಲ್ ಸೈಜ್ ಬೀಡು, 1 ಲೀಫ್ ಬೀಡು, ಮತ್ತೆ 2 ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಚೂರು ದಾರನ ಟೈಟ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆದಷ್ಟು ಸೈಡ್ಗೆ ಮಾಡ್ಕೊಳ್ಬೇಕು ಅದನ್ನ. ಈ ರೀತಿ ಲಾಕ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ನೀವು ಕುಚ್ಚು ಬೇಡ ಅಂತಿದ್ದಲ್ಲಿ ಬರೀ ಈಗೇನೆ ಕೂಡ ಕುಚ್ಚು ಕಟ್ಟದಲ್ಲೇ ಈ ಡಿಸೈನ್ ನ ಮಾಡ್ಕೊಂಡು ಹೋಗ್ಬೋದು. ಸೊ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಬೇಕಂದ್ರೆ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ಕನ್ಫ್ಯೂಸ್ ಏನಾಗೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಫಸ್ಟ್ 3 ಚೈನ್ ಅಲ್ಲಿ 7 ಡಬಲ್ ಕ್ರೋಶೆ ಮಾಡಬೇಕು. ಅದಾದ್ಮೇಲೆ 2 ಚೈನ್ ಹಾಕಿ ಬೀಡ್ ಆದ್ಮೇಲೆ ಇರುತ್ತಲ್ಲ 3 ಚೈನ್ ಅಲ್ಲಿಗೆ 7 ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾನೇ ಅಂದ್ರೆ ತುಂಬಾ ಈಸಿ ಇದೆ, ತುಂಬಾ ಬೇಗ ಹೋಗ್ಬಿಡುತ್ತೆ. 2 ಸ್ಟೆಪ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಬಿಗಿನರ್ಸ್ಗೆ ಅಮ್ಮಮ್ಮ ಅಂದ್ರೆ ಒಂದು 2 ಅವರ್ ಇಡಿಸ್ಬೋದು. ಪ್ರಾಕ್ಟೀಸ್ ಮಾಡಿ ಗೊತ್ತಿರೋರಿಗೆ ಒಂದು 1 ಅವರ್ ಅಲ್ಲಿ ಈ ಡಿಸೈನ್ ನ ಫಿನಿಶ್ ಮಾಡ್ಬಿಡ್ಬೋದು. ತುಂಬಾ ಈಸಿ ಇದೆ. ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಫಸ್ಟ್ 7 ಕಂಬ 2 ಚೈನು ಮತ್ತೆ 7 ಕಂಬ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಡಿಸೈನ್. ಲಾಸ್ಟ್ ಈ ಗ್ಯಾಪ್ ಕಾಣಿಸುತ್ತಾ ಅಲ್ಲಿಗೆ ನಾವು ಕುಚ್ಚು ಕಟ್ಕೊಳ್ತೀವಿ. ನಿಮ್ಗೆ ಇಲ್ಲಿ ಇದೇ ರೀತಿ ಬರೀ ಇದನ್ನೇ ನೀವು ಪ್ಲೈನ್ ಆಗಿ ಬಾರ್ಡರ್ ಡಿಸೈನ್ ತರ ಮಾಡ್ಕೊಳ್ತೀವಿ ಅಂತ ಇದ್ರೆ ಅಲ್ಲಿ ನಾವು 7 ಕಂಬ ಆದ್ಮೇಲೆ 2 ಚೈನ್ ಹಾಕೊಳ್ತೀವಲ್ಲ ಅದನ್ನ ಸ್ಕಿಪ್ ಮಾಡಿದ್ರೆ ನೀವು ಬರೀ ಇದನ್ನೇ ಕೂಡ ಟ್ರೈ ಮಾಡ್ಬೋದು. ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ತುಂಬಾ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದೀನಿ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.